ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ವೆಜಿಟೇಬಲ್ಸ್ ಯೂಸ್ ಮಾಡಿಕೊಂಡು ಒಂದು ವೆಜಿಟೇಬಲ್ ಪಾಕೆಟ್ಸ್ ಮಾಡಿಸ್ತಾ ಇದ್ದೀನಿ. ಲಂಚ್ ಬಾಕ್ಸ್ ರೆಸಿಪಿ ಇದು. ತುಂಬ ಈಸಿ ಮತ್ತು ಮಕ್ಕಳಿಗೆಲ್ಲ ತುಂಬ ಹೆಲ್ತಿ ಒಂದು ರೆಸಿಪಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ಗೋಧಿ ಹಿಟ್ಟು ಬಂದು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ತರಕಾರಿಗಳೆಲ್ಲ ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು, ನೋಕೋಲು ಇಷ್ಟನ್ನು ನಾನು ಚಾಪಿಂಗ್ ಬೋರ್ಡ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಪಾಲಕ್ ಸೊಪ್ಪು ಬೇಕಾಗುತ್ತೆ. ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಪನ್ನೀರನ್ನ ನಾನು ಸ್ವಲ್ಪ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 1/4 ಕಪ್ ಆಗೋಷ್ಟು. ಖಾರಕ್ಕೆ ನಮಗೆ ಬೇಕಾಗಿರೋದು ಖಾರದ ಪುಡಿ ಒಂದು ಅರ್ಧ ಸ್ಪೂನು, ಜೀರಿಗೆ ಒಂದು 1/4 ಟೀ ಸ್ಪೂನು, ಮತ್ತು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು, ಮತ್ತು ಅರಿಶಿನ ಒಂದು ಸ್ವಲ್ಪ, ಮತ್ತು ಜೀರಿಗೆ ಪುಡಿ ಒಂದು 1/4 ಟೀ ಸ್ಪೂನ್ಗಿನ ಒಂದು ಅರ್ಧ ಇದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಮತ್ತು ಎಣ್ಣೆ ಒಂದು 2 ಸ್ಪೂನ್ ಆಗೋಷ್ಟು ಬೇಕಾಗುತ್ತೆ. ಮೊದಲಿಗೆ ನಾವು ಇದನ್ನು ವೆಜಿಟೇಬಲ್ನ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೈ ಮಾಡ್ಕೊಳ್ಳೋಣ ಈಗ. ಫ್ರೆಂಡ್, ಮೊದಲಿಗೆ ನಾವು ಸ್ಟವ್ ಹಚ್ಕೊಂಡು ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ತಾ ಇದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ನಾವು ಒಳಗಡೆ ಸ್ಟಫಿಂಗ್ ಮಾಡ್ಕೊಬೇಕಾಗುತ್ತೆ. ಒಂದು 2 ಸ್ಪೂನ್ ಆಗೋಷ್ಟು ನಮಗೆ ಆಯಿಲ್ ಬೇಕಾಗುತ್ತೆ. ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಇವಾಗ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನು ಸೇರಿಸ್ಕೊಂಡು ಈ ಥರ ನೀವು ಚಾಪ್ ಮಾಡಿ ಇಟ್ಕೊಂಡ್ಬಿಟ್ರೆ ದೋಸೆಗೆ, ರೊಟ್ಟಿಗೆ, ಈ ಥರ ಪಾಕೆಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಇವಾಗ ನಾನು ಸೇರಿಸ್ಕೊತೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊತೀನಿ ನಾನು. ಫ್ರೆಂಡ್ಸ್, ತರಕಾರಿ ಫ್ರೈ ಆಗೋಸತ್ಗೆ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಗೋಧಿ ಹಿಟ್ಟಿದು 1 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟು, ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ನಾವು ಒಂದು ದೋಸೆ ಹಿಟ್ಟಿನ ಬ್ಯಾಟರ್ಗೆ ನಾವು ಕಲಸ್ಕೊಬೇಕಾಗತ್ತೆ. ತೆಳುವಾಗಿ ನಾವು ದೋಸೆ ಹಿಟ್ಟಿನ ಅದಕ್ಕೆ ಬ್ಯಾಟರು ರೆಡಿ ಮಾಡ್ಕೊಳ್ಳೋಣ. ತೆಳುವಾಗಿ ನಾವು ಕಲಿಸ್ಕೊಬೇಕಾಗತ್ತೆ. ಗಂಟಿಲ್ದಿರ ನೀಟಾಗಿ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇಷ್ಟು ಕಲಿಸ್ಕೊಂಡು ನಮಗೆ ನೋಡಿ ಸಾಕಾಗುತ್ತೆ. ನೋಡಿ, ಇಷ್ಟು ತೆಳುವಾಗಿ ನಾವು ಈ ಥರ ಗಡ್ಡಿಲ್ದಿರ ನಾವು ಕಲಿಸ್ಕೊಬೇಕಾಗತ್ತೆ. ಇದು ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ. ಈಗ ರೆಡಿಯಾಗಿದೆ ಇದು. ಮೀಡಿಯಂ ಫ್ಲೇಮಲ್ಲಿ ನಾವು ನೋಡಿ ತರಕಾರಿನೆಲ್ಲ ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಕುಕ್ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ರಾಸ್ ಮೇಲೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾನು ಪಾಲಕ್ ಸೊಪ್ಪು ಸೇರಿಸ್ಕೊತೀನಿ. ಪಾಲಕ್ ಸೊಪ್ಪು ಎಲ್ಲ ಮಿಕ್ಸ್ ಸ್ಟಫಿಂಗ್ ಮಾಡೋದ್ರಿಂದ ನೋಡಿ ಸಣ್ಣ ಕಟ್ ಮಾಡಿರೋ ಪಾಲಕ್ ಸೊಪ್ಪು ಸ್ವಲ್ಪ ರಾಸ್ಮೆಗೆ ಹೋಗಬೇಕು. ಅದು ಸ್ವಲ್ಪ ಚೆನ್ನಾಗಿ ತರಕಾರಿ ಜೊತೆ ಸ್ವಲ್ಪ ಕುಕ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಫ್ರೆಂಡ್ಸ್, ಫ್ರೈ ಆಗಿದೆ. ನಾವು 3/4 ಭಾಗ ಫ್ರೈ ಮಾಡ್ಕೊಂಡ್ರೆ ಸಾಕು ವೆಜಿಟೇಬಲ್ಸು. ನೋಡಿ ಈ ಥರ
ಪಾಲಕ್ ಸೊಪ್ಪೆಲ್ಲ ಕುಕ್ ಆಗಿದೆ. ಇವಾಗ ನಾವು ಇದಕ್ಕೆ ಸ್ಪೈಸಸ್ ಸೇರಿಸ್ಕೊಳ್ಳೋಣ. ಖಾರ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಗರಂ ಮಸಾಲ. ನೀವು ಹಸಿಮೆಣಸಿನಕಾಯಿನೂ ಸೇರಿಸ್ಬೋದು, ತೊಂದರೆ ಇಲ್ಲ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ತರಕಾರಿ ಎಲ್ಲ ಮಿಕ್ಸು, ಪಾಲಕ್ ಸೊಪ್ಪೆಲ್ಲ ಮಿಕ್ಸ್ ಆಗಿರೋದ್ರಿಂದ ಒಂದು ಹೆಲ್ತಿ ಬ್ರೇಕ್ಫಾಸ್ಟು. ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ. ಮತ್ತು ಪನ್ನೀರ್ ನಾನು ಗ್ರೇಟೆಡ್ ಮಾಡಿರೋದು ಒಂದು 50 ಗ್ರಾಮ್ ಆಗಷ್ಟಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ಇದನ್ನು ನಾವು ಹಾರಾಕಿ ಬಿಡಬೇಕಾಗುತ್ತೆ. ಸ್ವಲ್ಪ ಕೂಲ್ ಹಾಕಿಬಿಟ್ಟು ರೆಡಿಯಾಗಿದೆ. ಈ ಟೈಮಲ್ಲಿ ಉಪ್ಪು ಖಾರ ನೋಡಿ ಚೆಕ್ ಮಾಡ್ಬೋದು. ನಾನು ಮೊದಲೇ ತರಕಾರಿ ಬೇಯೋ ಟೈಮಲ್ಲೇ ನಾನು ಉಪ್ಪು ಹಾಕಿದ್ದೀನಿ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಿ ಫ್ರೆಂಡ್ಸ್, ಇಂಚು ಕಾದಿದೆ. ನಾವು ಆಲ್ರೆಡಿ ಆವಾಗಲೇ ಗೋಧಿ ಹಿಟ್ಟು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ರಲ್ಲ, ಅದನ್ನು ನಾವು ಈಗ ದೋಸೆ ಥರ ಕೊಯ್ಬೇಕಾಗುತ್ತೆ. ಕೊಯ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಅಥವಾ ತುಪ್ಪ ನೀವು ಯಾವುದನ್ನು ಸೇರಿಸ್ಕೊಬೋದು. ತಿರುವಾಗಿ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ನಾವು ಎಣ್ಣೆ ಸೇರಿಸ್ಕೊಂಡು ಎರಡೂ ಸೈಡು ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಆಗಿದೆ. ಎರಡು ಸೈಡು ನಾವು ಬೇಯಿಸ್ಕೊಬೇಕಾಗುತ್ತೆ. ಇವಾಗ ನಾನು ಇನ್ನೂ ಎರಡು ತೊಗೊತೀನಿ. ಈಗ ಎರಡು ಸೇರಿಸ್ಕೊತೀನಿ. ಒಂದು ತಟ್ಟೆಗೆ ನಾವು ಸೇರಿಸ್ಕೊಂಬೋಣ. ನೋಡಿ, ಈ ಥರ ತಟ್ಟೆಯಲ್ಲಿ ಸೇರಿಸಿ ಇಟ್ಕೊತೀನಿ ನಾನು. ರೆಡಿಯಾಗಿದೆ. ನಾನು ಗೋಧಿ ದೋಸೆ ಈ ಥರ ಒಯ್ದು ಇಟ್ಕೊಂಡಿದ್ದೀನಿ. ನೋಡಿ, ಈ ಗೋಧಿ ದೋಸೆಗೆ ನಾವು ಈ ಥರ ನಾವು ಮುಂದೆ ಇದೆಲ್ಲ ಈ ಥರ ಉಲ್ಟಾ ಮಾಡಿ ನಾವು ನೋಡಿ ಈ ಥರ ನಾವು ಫಿಲ್ಲಿಂಗ್ ಮಾಡ್ಕೊಂಡಿದ್ದೀರಲ್ಲ ವೆಜಿಟೇಬಲ್ಸ್ಗೆ ಫಿಲ್ಲಿಂಗ್ ಇದೆಯಲ್ಲ, ಅದು ನಾವು ನೋಡಿ ಫಿಲ್ಲಿಂಗ್ ಇದೆಯಲ್ಲ, ಇದನ್ನು ಫಿಲ್ಲಿಂಗ್ನ ಮೇಲ್ಗಡೆ ನಾವು ಸ್ಟಫ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಫಿಟ್ಟಿಂಗ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ನೋಡಿ 4 ಲೇಯರು ಈ ಥರ ನಾವು ಪ್ರೆಸ್ ಮಾಡಿ ನೋಡಿ ಈ ಥರ ನಾವು ಮಾಡ್ಕೊಬೇಕಾಗತ್ತೆ. ನೋಡಿ ಈ ಥರ ನಾವು ಮಾಡಿಟ್ಕೊಳ್ಳೋಣ. ಲಂಚ್ ಬಾಕ್ಸಿಗೆ ಒಳ್ಳೆ ರೆಸಿಪಿ ಇದು. ನೋಡಿ, ಫ್ರೆಂಡ್ಸ್, ಈ ಥರ ಕೋಲ್ಡ್ ಡ್ರಿಂಕ್ಸು ನಾನು 3 ಮಾಡ್ಕೊಂಡಿದ್ದೀನಿ. ನಾನು ದೊಡ್ಡವ್ರಿಗೆ ಮಾಡಿದ್ದೀನಿ. ಚಿಕ್ಕವ್ರಿಗಾದರೆ ಸ್ವಲ್ಪ ನೀವು ಇನ್ನೂ ಸೈಜ್ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ನೀವು ದೊಡ್ಡವ್ರಿಗೆ ಲಂಚ್ ಬಾಕ್ಸ್ ಮಾಡೋದ್ರಿಂದ ಸ್ವಲ್ಪ 3 ಪ್ಯಾಕೆಟ್ಸ್ ಆಗಿದೆ ಈ ಥರ ಮಡಚಿಟ್ಟಿರೋದು. ಇವಾಗ ಇದಕ್ಕೆ ಸ್ವಲ್ಪ ಇಂಚು ಮೇಲೆ ಮಕ್ಕಳಿಗಾದರೆ ಬೆಣ್ಣೆ ಹಾಕ್ಕೊಳ್ಳಿ, ದೊಡ್ಡವ್ರಿಗಾದರೆ ಹಾಗೇ ನೀವು ಫ್ರೈ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ನಾನು ಬಟ್ಟೆ ಸೇರಿಸ್ಕೊತೀನಿ. ಮತ್ತು ಸ್ವಲ್ಪ ಎಳ್ಳು, ನಾನು ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ನಾನು ಇದನ್ನು ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ.
ಫ್ರೆಂಡ್ಸ್, ಎರಡು ಸೈಡು ಸ್ವಲ್ಪ ನಾವು ನಿಧಾನಾಗಿ ಈ ಥರ ಎರಡು ಸೈಡು ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ನಾವು ಒಂದು ಪ್ಲೇಟ್ಗೆ ನಾವು ಸೇರಿಸ್ಕೊಳ್ಳೋಣ. ಇದ್ರ ಜೊತೆ ಏನು ಬೇಡ, ಹಾಗೇನೆ ತಿನ್ಬೋದು. ನೀವು ಬೇಕು ಅಂದರೆ ಗ್ರೀನ್ ಚಟ್ನಿ ಸರ್ವ್ ಮಾಡ್ಬೋದು. ಫ್ರೆಂಡ್ಸ್, ರೆಡಿ ಆಗಿದೆ ವೆಜ್ ಪ್ಯಾಕೆಟ್ಸು. ಇದು ಆರಾಮಾಗಿ ಲಂಚ್ ಬಾಕ್ಸ್ಗೆ ನೀಟಾಗಿ ತಿನ್ಬೋದು. ಸ್ಟಫಿಂಗ್ ಎಲ್ಲ ಒಂದು ಹೆಲ್ತಿ ರೆಸಿಪಿ ಆಗಿರೋದ್ರಿಂದ ನೀವು ಒಂದ್ಸತಿ ಟ್ರೈ ಮಾಡಿ. ಮಕ್ಕಳಿಗಾದ ಚಿಕ್ಕ ಚಿಕ್ಕ ದೋಸೆ ಒಯ್ಕೊಡಿ. ನಾನು ದೊಡ್ಡವ್ರಿಗೆ 3 ಒಯ್ದಿದ್ದೀನಿ. ಸ್ವಲ್ಪ ಅಗಲವಾಗಿ ಮಾಡಿಕೊಟ್ಟಿದ್ದೀನಿ. ಸ್ಟಫಿಂಗ್ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ರೆಸಿಪಿ. ನೀವು ಬೆಣ್ಣೆ ಬೇಡ ಅಂದರೆ ಆರಾಮಾಗಿ ಹಾಗೇನೆ ನೀವು ಮೇಲ್ಗಡೆ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಬೋದು. ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ವೆಜ್ ಪ್ಯಾಕೆಟ್ಸು ರೆಡಿ ಆಗಿದೆ. ವೆಜಿಟೇಬಲ್ಸ್ ಪ್ಯಾಕೆಟ್ಸು. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.